ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಶೇಷೆ ಹಾಗಲ್ಲ ನರ್ತನ, ಐ ನೋ ನೀನು ಎಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತಿಲ್ವಾ? ಜಸ್ಟ್ ಅಪ್ಸೆಟ್ ಆಗಿರ್ತೀಯ, ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸೋಣ ಅಂತ ಕರೆದೆ ಅಷ್ಟೇ. ನನಗೆಲ್ಲಿ ಬರೋದಕ್ಕೂ ಮೂಡಿಲ್ಲ ಅರವಿಂದ್, ಪ್ಲೀಸ್. ಹಾಗೆ ನನಗೆ ಯಾರ ಸಮಾಧಾನನೂ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ನಿಂಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ನೋಡು, ಅದು ನಿನ್ನಿಂದ ಆಗದೆ ಇರೋ ಕೆಲ್ಸ. ಹಾಗೆ ಹೇಳ್ಬೇಡ ನರ್ತನ, ನಾನು ನಿನಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ. ನೋಡು ಅರವಿಂದ್, ಆ ಧ್ರುವ ಇರೋವರೆಗೂ ನನಗೆ ಈ ಅವಮಾನ ತಪ್ಪಿದ್ದಲ್ಲ. ಆಫ್ಟರ್ ಆಲ್ ಒಬ್ಬ ಸೂಪರ್ವೈಸರ್. ಅವನಿಂದ ನಾನ್ ಸಸ್ಪೆಂಡ್ ಆದೆ. ಅವನಿಗೆ ಎಕ್ಸ್ಟ್ರಾ ಪವರು, ಸನ್ಮಾನ, ನನಗೆ ಸಸ್ಪೆನ್ಷನ್, ಅವಮಾನ. ಇಲ್ಲ ಅರವಿಂದ್, ಬಿಡಲ್ಲ. ಆ ಧ್ರುವನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಡೋಂಟ್ ವರಿ ನರ್ತನ, ನಿನ್ನಿಗೆ ಟಾರ್ಗೆಟ್ ಆದ್ರೆ ಅವನ್ ನನಗೂ ಟಾರ್ಗೆಟೇ. ಪುಷ್ಪಕ್ ಸಪೋರ್ಟ್ ಇದೆ ಅಂತ ಧ್ರುವ ಮೆರೀತಿದ್ದಾನೆ. ಅವನನ್ನ ನಾನ್ ನೋಡ್ಕೊಳ್ತೀನಿ. ಓಹೋ, ನೀನ್ ಅವನ ನೋಡ್ಕೊಳ್ಳೋ ರೀತಿನ ನಾನ್ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ಆ ಪುಷ್ಪಕ್ ನನ್ನ ಸಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಕೂತಿದ್ದೆ. ಇವಾಗ ಬಂದು ನೋಡ್ಕೋತೀನಿ ಅಂತ ಹೇಳ್ತಿದ್ಯಾ? ವಾಟ್ ಈಸ್ ದಿಸ್ ನರ್ತನ? ನಾನು ಸೈಲೆಂಟ್ ಆಗಿ ಕೂತಿದ್ನ, ಮಾತಾಡ್ದೆ ತಾನೆ? ನೋಡು ಅರವಿಂದ್, ಪ್ರಯೋಜನಕ್ಕೆ ಬರ್ದೇ ಇರೋ ಮಾತು ಆಡಿದ್ರು ಒಂದೇ, ಸುಮ್ಮನಿದ್ರು ಒಂದೇ. ಓಕೆ, ನನ್ನಿಂದ ನೀನು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ, ಒಪ್ಕೊಳ್ತೀನಿ. ಆದ್ರೆ ಪ್ರಾಮಿಸ್, ಬಿಲೀವ್ ಮೀ ನರ್ತನ, ಧ್ರುವನ್ ವಿಷಯದಲ್ಲಿ ಹಾಗಾಗಲ್ಲ. ಅವನ್ನ ಗಾರ್ಮೆಂಟ್ಸ್ ಇಂದ ಹೊರಗಡೆ ನಾನು ಓಡಿಸ್ತೀನಿ. ಸರಿ ಅರವಿಂದ್, ಆದ್ರೆ ಇದನ್ನ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ವಾಟ್? ನಂಬಿಕೆ ಅಲ್ವಾ? ಸರಿ, ಕೆಲಸ ಮುಗಿದ ಮೇಲೆ ನಿಂಗೆ ನಂಬಿಕೆ ಬರುತ್ತೆ. ಹಾಗೆ ಇನ್ನೊಂದು ವಿಷಯ, ನಾನು ನಿನ್ನ ಜೊತೆ ಇನ್ನೊಂದು ವಿಷಯ ಮಾತಾಡಬೇಕು. ಬಾ ಹೋಗೋಣ. ಏನ್ ವಿಷಯ? ನನ್ನ ಜೊತೆ ಬಾ ಅನ್ನಲ್ವಾ? ಎಲ್ಲಿಗೆ? ಬಾ ಅಂತ ಹೇಳ್ತಿದ್ದೀನಿ ತಾನೆ.